ಈ ಹೊಸ ರೂಲ್ಸ್ ಏನು ನೋಡಿದ್ರೋ ಅದನ್ನ ಈಗ ಸಮ್ಮರೈಸ್ ಮಾಡೋಣ. ಮೊದಲನೇದಾಗಿ ಇಲ್ಲಿ ನೋಟಿಸ್ ಮಾಡ್ಬೇಕೇನು ಅಂತ ಹೇಳಿದ್ರೆ, ಇದು ನಿಮ್ಮ ಕಾನ್ಕೇವ್ ಮಿರರ್ ಅಲ್ವಾ ಹುಡುಗರ. ಈ 4 ಚಿತ್ರ ಅರ್ಥ ಮಾಡ್ಕೊಂತು ಅಂತ ಹೇಳಿದ್ರೆ ಮಿಕ್ಕಿದ್ರಲ್ಲೆಲ್ಲ ಇದೇ ತರ ಬರುತ್ತೆ. ಲೆನ್ಸ್ ಅಲ್ಲೂ ಕೂಡ ಇಂಥದ್ದು ಮತ್ತೊಂದು ಮಿರರ್ ಅಲ್ಲೂ ಕೂಡ. ಹಾಗಾಗಿ ನನ್ನ ಕಡೆಯಿಂದ ನಿಮಗೆ ಸಜೆಷನ್ ಏನಂತ ಹೇಳಿದ್ರೆ, ಇದು 4 ನೆಟ್ಟಿಗೆ ಅರ್ಥ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಪಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಕಂಟಿನ್ಯೂ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮ ಮುಕ್ಕಾಲು ಭಾಗ ಸಿಲೆಬಸ್ ಇಲ್ಲೇ ಆಗೋಗುತ್ತೆ. ಇದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಬೇರೆ ನಾನು ಬೇಗ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಲ್ಲ, ಅವೆಲ್ಲ ಆಗ್ತಿರೋ ಕೆಲಸ. ಸೊ ಮೊದಲೇ ಹೇಳಿದ್ದೀನಿ ನಾನು. ಸೊ ಅದನ್ನ ಅರ್ಥ ಮಾಡ್ಕೊಂಡು ಇಲ್ಲಿ ಬನ್ನಿ. ಸೊ ಮೊದಲೇ ರೂಲ್ ಏನಂತ ಹೇಳಿದ್ರೆ, ಎನಿ ರೇ ಫಾಲಿಂಗ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ವಿಲ್ ಪಾಸ್ ಥ್ರೂ ದ ಫೋಕಸ್. ಪ್ಯಾರಲಲ್ ಪಾಸ್ ಥ್ರೂ ದ ಫೋಕಸ್ ಅಲ್ವಾ. ಇದು ನೀವು 3 ಡೈಮೆನ್ಷನಲ್ ಆಗಿ ಯೋಚನೆ ಮಾಡಬೇಕು ಹುಡುಗರ. ಪ್ಯಾರಲಲ್ಲು ಇಲ್ಲಿ ಅಲ್ಲಿ ಅಂತಾನೆ ಎಲ್ಲ ಕಂಡ್ರು ಎಲ್ಲಿ ಬೇಕಾದ್ರೂ ಬೀಳ್ಬೋದು. ಕಾನ್ಕೇವ್ ಮಿರರ್ ಮೇಲೆ ಪ್ಯಾರಲಲ್ ರೇ ಎಲ್ಲಿ ಬೇಕಾದ್ರೂ ಬೀಳ್ಬೋದು. ಬಿತ್ತು ಈ ರೆಡ್ ಡಾಟ್ ಇದೆಯಲ್ಲ ಅದರ ಥ್ರೂ ಪಾಸ್ ಆಗುತ್ತೆ, ಅದು ನಿಮ್ಮ ಫೋಕಸ್. ಆಯ್ತಾ. ಸೊ ಇದು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನಂತ ಹೇಳಿದ್ರೆ ಇಟ್ ಇಸ್ 3 ಡೈಮೆನ್ಷನ್. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನೀವು ಡಿಶ್ ಇದೆ ನೋಡಿ, ಈ ಟಿವಿ ಡಿಶ್ ಬರುತ್ತಲ್ಲ, ಅದರಲ್ಲಿ ಸೆನ್ಸರ್ ಹಾಕಿರ್ತಾರೆ. ಈ ತರ ಒಂದು ದೊಡ್ಡ ಡಿಶ್ ಬಂದು ಈ ತರ ಒಂದು ಕೈ ಇರುತ್ತೆ, ಸರಿನಾ. ಇಲ್ಲಿ ಸೆನ್ಸರ್ ಇಟ್ಟಿರ್ತಾರೆ. ಮನೇಲಿ ನಿಮ್ಮ ಹತ್ರ ಪುಟ್ಟು ಒಂದು ಏನನ್ನ ಒಂದು ಗಾಜಿಂದ ಏನನ್ನ ಇತ್ತು ಅಂತ ಹೇಳಿದ್ರೆ, ಪುಟ್ಟದು, ತುಂಬಾ ಪುಟ್ಟದು, ಅದು ಒಂದ್ ಕಡೆ ಮೆತ್ತಿಸಿ ನಿಮ್ಮ ಹತ್ರ ಲೇಸರ್ ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಬೆಳಕ್ ಬಿಡಿ, ಅದು ರಿಫ್ಲೆಕ್ಟ್ ಆಗಿ ಇದ್ರ ಮೇಲೆ ಹೋಗುತ್ತೆ. ಅದೇ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಇದು ಕರೆಕ್ಟಾಗಿ ಮೆತ್ತಿಸಿರ್ಬೇಕು. ಆಯ್ತಾ. ಈ ಪ್ಯಾರಲಲ್ ರೇ ಬಿಡಬೇಕು. ಬಿಟ್ರೆ ಇಟ್ ವಿಲ್ ಬೌನ್ಸ್ ಟು ದಿಸ್ ಫೋಕಸ್ ಪಾಯಿಂಟ್. ಸೊ ಇದು ಮಾಡ್ಬೇಕಾದ್ರೆ ಹುಷಾರಾಗಿರಿ. ಮಾಡಿ ಮೇಲೆಲ್ಲ ಇತ್ತು ಅಂದ್ರೆ ಮಾಡಕ್ ಹೋಗ್ಬೇಡಿ. ಇದು ಒಂದೇ ಅದೇ ಫ್ಲೋರಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದೊಂದ್ ಕಡೆ ಇದರಲ್ಲಿ ಹಾಕಿರ್ತಾರಲ್ಲ, ರೈಲಿಂಗ್ ಅಲ್ಲಿ ಹಾಕಿರ್ತಾರಲ್ಲ, ನೋಡಿ ಅದೆಲ್ಲ ಆಯ್ತು ಅಂತ ಹೇಳಿದ್ರೆ ಯಾರು ದೊಡ್ಡವರು ಇತ್ತು ಅಂದ್ರೆ ಮಾಡ್ಬೋದು, ಸರಿನಾ. ಸೊ ಇದು ನಿಮ್ಮ ಮೊದಲನೇ ರೂಲು. ಎನಿ ರೇ ವಿಚ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್, ಈ ಕೆಂಪು ಲೈನ್ ಪ್ಯಾರಲಲ್ ಇತ್ತು ಅಂತ ಹೇಳಿದ್ರೆ ಈ ಮಿರರ್ ಮೇಲೆ ಎಲ್ಲೇ ಬಿದ್ರೂ ಅದು ಫೋಕಸ್ ಥ್ರೂ ಹೋಗುತ್ತೆ. ಆಯ್ತಾ. ಸೊ ಇಲ್ಲಿ ಅಲ್ಲಿ ಅಂತಾನೆ ಅಲ್ಲ, ಎಲ್ಲಿ ಬೇಕಾದ್ರೂ ಬೀಳ್ಬೋದು ಹೀಗೆ. ಆಯ್ತಾ. ಮತ್ತೆ ಮುಂದಿಂದು ಉಲ್ಟಾ, ಎನಿ ರೇ ಗೋಯಿಂಗ್ ಥ್ರೂ ಫೋಕಸ್ ವಿಲ್ ಬಿಕಮ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ. ಅದು ಸೆಂಟರ್ ಆಫ್ ಕರ್ವೇಚರ್, ಫೋಕಸ್, ಪೋಲ್ ನಮ್ಮ ಕೈಯಲ್ಲಿ. ಸೊ ಎನಿ ರೇ ಗೋಯಿಂಗ್ ಥ್ರೂ ಫೋಕಸ್ ವಿಲ್ ಬಿ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಹೇಗೆ ಬೇಕಾದ್ರೂ ಹೋಗ್ಬೋದು ಹುಡುಗರ, ಸರಿನಾ. ಯಾವುದೇ ದಿಕ್ಕಲ್ಲಿ ಹೇಗೆ ಬೇಕಾದ್ರೂ ಹೋಗ್ಬೋದು. ಇಟ್ ವಿಲ್ ಬಿಕಮ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಮುಂದಿಂದು ಎನಿ ರೇ ಗೋಯಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್ ಏನಾಗುತ್ತೆ, ಅದೇ ದಿಕ್ಕಲ್ಲಿ ವಾಪಸ್ ಬರುತ್ತೆ ಅಂತ ಹೇಳ್ತು ಅಂದ್ರೆ, ಈ ಹಸಿರು ಇದೆಯಲ್ಲ ಇದರಿಂದ ಹೋಯ್ತು ಅಂತ ಹೇಳಿದ್ರೆ ಹೋಗಿ ನಿಮ್ಮ ಗಾಜ್ ಮೇಲೆ ಬಿತ್ತು ಅಂತ ಹೇಳಿದ್ರೆ, ಕನ್ನಡಿ ಮೇಲೆ ಬಿತ್ತು ಅಂತ ಹೇಳಿದ್ರೆ ವಾಪಸ್ ಅದೇ ದಿಕ್ಕಲ್ಲಿ ಬರುತ್ತೆ. ಮತ್ತೆ ಇನ್ನೊಂದ್ಸತಿ ಹೇಳ್ತೇನೆ, 3 ಡೈಮೆನ್ಷನ್ ಯೋಚನೆ ಮಾಡಿ. ಹೇಗೆ ಎಲ್ಲಿ ಬೇಕಾದ್ರೂ ಬಿಡ್ಬೋದು. ಕಂಡೀಷನ್ ಅಂತ ಹೇಳಿದ್ರೆ ಇದರಿಂದ ಹೋಗ್ಬೇಕು. ಆಯ್ತಾ. ಸೊ ಈ ರೀತಿಯಲ್ಲಿ ಆಗ್ಬೋದು, ಆ ರೀತಿಯಲ್ಲಿ ಆಗ್ಬೋದು, ಹೇಗೆ ಬೇಕಾದ್ರೂ ಆಗ್ಬೋದು. ಕೊನೆಯದಾಗಿ ಫಾಲಿಂಗ್ ಎಟ್ ದ ಪೋಲ್ ಮೇಲೆ ಬಿತ್ತು ಅಂತ ಹೇಳಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಈ ರೀತಿಯಲ್ಲಿ ಇಲ್ಲೂ ಕೂಡ ಯಾವುದೇ ದಿಕ್ಕಿಂದ ಹೇಗೆ ಬಿಡ್ಬೋದು ಏನಂತ ಹೇಳಿದ್ರೆ ಆ ಪಾಯಿಂಟ್ ಮೇಲೆ ಬಿಡ್ಬೇಕಷ್ಟೆ. ಈ ರೀತಿಯಲ್ಲಿ ಇದನ್ನೆಲ್ಲ ನೀವು ಸ್ವಂತ ನೀವೇ ಒಂದು ಪೇಪರ್ ಪೆನ್ ಮೇಲೆ ಮಾಡಿಲ್ಲ ಅಂತ ಹೇಳಿದ್ರೆ, ಪೇಪರ್ ಪೆನ್ನು ಬುಕ್ಕು ಅವೆಲ್ಲ ಇಟ್ಕೊಂಡು ಮಾಡಿಲ್ಲ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಅರ್ಥ ಆಗಲ್ಲ. ಸೊ ಸೋಂಬೇರಿತನ ನೋಡ್ಸಕ್ ಹೋಗ್ಬಿಡಿ. ಇದನ್ನ ಮಾಡಿ ನಿಮ್ಮ ಬೇರೆ ಫ್ರೆಂಡ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದ್ಸತಿ, ಟೀಚರ್ಸ್ ನೋಡಿಸಿ. ಆಯ್ತಾ. ಅದಾದ್ಮೇಲೆ ಮುಂದಿನ ಸ್ಟೆಪ್ ತಗೊಳ್ಳಿ.